ಎಲ್ರಿಗೂ ನಮಸ್ಕಾರ. ಈ ಒಂದು ಏನಪ್ಪಾ ಅಂದ್ರೆ ಸರ್ಕಾರ ಕಡೆಯಿಂದ ಒಂದು ಅನ್ನಭಾಗ್ಯ ಯೋಜನೆಯ ಒಂದು ಎಲ್ಲ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಈ ಒಂದು ಜನವರಿ ಮತ್ತೆ ಫೆಬ್ರವರಿ ಮತ್ತೆ ಮಾರ್ಚ್, ಈ ಜನವರಿದಿಂದ ಹಣವನ್ನು ಯಾರಿಗೆ ಕೂಡ ಜಮಾ ಆಗಿಲ್ಲ ಅವರಿಗೆ ಈ ಮಂತ್ 31ರೊಳಗಾಗಿ ಎಲ್ಲವೂ ಕೂಡ ಹಣವನ್ನು ಜಮಾ ಮಾಡ್ತೀವಿ. ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಆಗಿದೆ ಮತ್ತೆ ಕೆಲವೊಂದು ಜಿಲ್ಲೆಗಳಿಗೆ ಜಮಾ ಆಗಿಲ್ಲ ಅಂತ ಸರ್ಕಾರದ ಕಡೆಯಿಂದ ಅಧಿಕೃತವಾದ ಒಂದು ನೋಟಿಸ್ ಬಂದಿದೆ. ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಅಲ್ಲಿವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ಈ ಒಂದು ಅನ್ನಭಾಗ್ಯ ಯೋಜನೆಯ ಏನ್ ಅಪ್ಡೇಟ್ ಇದೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತೀನಿ. ಶಾರ್ಟ್ ಆಗಿ ವಿಡಿಯೋ ಇದೆ, ಪೂರ್ತಿಯಾಗಿ ನೋಡಿ. ಒಂದು 4-5 ನಿಮಿಷದ ವಿಡಿಯೋ ಇದೆ, ಪೂರ್ತಿಯಾಗಿ ನೋಡಿ. ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಎಲ್ಲರಿಗೂ ಒಂದು 10 kg ಅಕ್ಕಿ ಕೊಡ್ತೀವಿ ಅಂತ ಈ ರಾಜ್ಯ ಸರ್ಕಾರದವ್ರು ಹೇಳಿದ್ರು. ಆದ್ರೆ ಈ ಒಂದು 10 kg ಕೊಡ್ಲಿಕ್ಕೆ ಅವರಿಗೆ ಅಕ್ಕಿ ಸ್ವಲ್ಪ ಕಡಿಮೆ ಬೀಳ್ತಾ ಇದೆ. ಅದಕ್ಕಾಗಿ 5 kg ಅಕ್ಕಿಯನ್ನು ಕೊಡ್ತೀವಿ. 5 kg ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದಾಗ ಕೇಂದ್ರ ಸರ್ಕಾರದವರು ಕೊಡಕ್ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಈ ಒಂದು ಮತ್ತೆ 5 kg ಏನ್ ಮಾಡಿದ್ರು, ಈ ಒಂದು ರಾಜ್ಯ ಸರ್ಕಾರದವರು ಪ್ರತಿ ಕೆಜಿಗೆ 34 ರೂಪಾಯಿ ಅಂತೆ ಒಂದು 5 kg 170 ರೂಪಾಯಿ ಅಕೌಂಟಿಗೆ ಡೈರೆಕ್ಟ್ ಯಾರು ಒಂದು ಕಾರ್ಡ್ ಫಲಾನುಭವಿಗಳಿದ್ದಾರೆ ಅವರ ಮನೆಯಲ್ಲಿ ಮುಖ್ಯಸ್ಥರ ಹೆಸರಲ್ಲಿ ಯಾರ ಅಕೌಂಟ್ ಇದೆ ಅವರಿಗೆ ಈ ಒಂದು ಹಣವನ್ನು ಜಮಾ ಮಾಡೋದು ಅವರು ಈ ಒಂದು ಮುಂದೆ ಅದೊಂದು ರೂಲ್ಸ್ ಮಾಡಿದ್ರು. 5 kg ಅಕ್ಕಿ 5 kgದು ದುಡ್ಡು ಏನದ ನಿಮ್ಮ ಅಕೌಂಟಿಗೆ ಹಾಕೋದಂತೂ ತಮಗೆಲ್ಲ ಗೊತ್ತಿದೆ. ಈಗ ಜನವರಿ ಮತ್ತೆ ಫೆಬ್ರವರಿಯಿಂದ ಮತ್ತೆ ಮಾರ್ಚ್ ಈ ಒಂದು 3 ಈ ಕಡೆ ಒಂದು 2024 ಹಿಡಿದು ಒಂದು ದುಡ್ಡನ್ನು ಬಂದಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕಾಗಿ ಈ ಒಂದು ಸರ್ಕಾರಕ್ಕೆ ಒಂದು ಏನಪ್ಪಾ ಅಂದ್ರೆ ಅದರದ ಒಂದು ಡಿಗ್ನಿಟರೀಸ್ ಆಫೀಸರ್ಸ್ ಯಾರಿದ್ದಾರೆ ಅವ್ರಿಗೆ ಕೇಳಿದಾಗ ಅವ್ರು ಏನಂದ್ರು, ಈ ತಿಂಗಳು ಒಂದು 31ರೊಳಗಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಇದು ಕೂಡ ಜನವರಿ ಫೆಬ್ರವರಿ ಮಾರ್ಚ್ ಇವೆಲ್ಲ ಮಂತ್ ಕೂಡ ಒಂದು ಬಹಳಷ್ಟು ಜನಕ್ಕೆ ಬಹಳಷ್ಟು ಜಿಲ್ಲೆಗಳಿಗೆ ಈ ಒಂದು ದುಡ್ಡನ್ನ ಹಾಕಿದ್ದಾರೆ, ಒಂದು DBT ಮುಖಾಂತರ ದುಡ್ಡನ್ನು ಹಾಕಿದ್ದಾರೆ. ಆದ್ರೆ ಈಗ ಯಾರ್ದು ಪೆಂಡಿಂಗ್ ಉಳಿದಿವೆ ಅವು ಕೂಡ ಈ ಒಂದು ಬರುವಂತ 4-5 ತಿಂಗಳಲ್ಲಿ ಈ ಒಂದು ಬರುವಂತ ಒಂದು 31ರೊಳಗೆ ಈ ಒಂದು ಏಪ್ರಿಲ್ 31ರೊಳಗೆ ಅವು ಮಿಕ್ಕಿ ಎಲ್ಲ ಉಳಿದಂತ ಜಿಲ್ಲೆಗಳಿಗೂ ಕೂಡ ನಾವು ದುಡ್ಡನ್ನ ಹಾಕ್ತೀವಿ ಅಂತ ಒಂದು ನ್ಯೂಸ್ ಬಂದಿದೆ. ಹಾಗೆ ಈ ಒಂದು ತಮಗೆ ಈ ಒಂದು DBT ಮುಖಾಂತರ ಈ ಒಂದು ಅಮೌಂಟ್ ಅನ್ನು ಹಾಕಿರ್ತಾರೆ. ಆದ್ರೆ ಈಗ ಒಂದು ಮನೆಯ ಮುಖ್ಯಸ್ಥನ ಹೆಸರಲ್ಲಿ ಒಂದು ಅನ್ನಭಾಗ್ಯದ ದುಡ್ಡು ಬಂದಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಚೆಕ್ ಮಾಡ್ಬೇಕು. ಹೇಗೆ ಚೆಕ್ ಮಾಡ್ಬೇಕು? ಈ ಒಂದು ನನ್ನ ಒಂದು ಸ್ಕ್ರೀನ್ ಮೇಲೆ ಒಂದು ವೆಬ್ಸೈಟ್ ಬರ್ತಾ ಇದೆ, ಅದರಲ್ಲಿ ಹೋಗಿ ಇವತ್ತು ತಾವು ತಮ್ಮ ಒಂದು ಕಾರ್ಡ್ ನಂಬರ್ ಅನ್ನ ನಮೂದಿಸಿ ಈ ಒಂದು DBT ಮುಖಾಂತರ ಇದೇನ್ ದುಡ್ಡು ಬಂದಿದೆಯೋ ಬಂದಿಲ್ಲೋ. ಆದ್ರೆ ಇನ್ನೊಂದು ಏನಾಗಿರುತ್ತೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ತಮ್ಮ ಅಕೌಂಟ್ ಅಲ್ಲಿ ಏನಾದ್ರೂ ದೋಷ ಇದ್ರೆ KYC ಅಪ್ಡೇಟ್ ಆಗಿಲ್ಲಪ್ಪ ಅಂದ್ರೆ ನಿಮ್ ಮನೆಯಲ್ಲಿ ಸೆಕೆಂಡ್ ಅಂದ್ರೆ ಆ ಕಾರ್ಡ್ ಅಲ್ಲಿ ಸೆಕೆಂಡ್ ಹೆಸರು ಯಾರು ಇರುತ್ತೆ, ಸೆಕೆಂಡ್ ಮುಖ್ಯಸ್ಥರು ಯಾರು ಇರ್ತಾರೆ ಅವ್ರ ಅಕೌಂಟ್ಗೂ ಕೂಡ ದುಡ್ಡು ಬಂದಿರುತ್ತೆ. ಒಂದೊಂದು ಟೈಮು ಚೆಕ್ ಮಾಡ್ಕೊಳ್ಳಿ. ಏಕೆಂದ್ರೆ ಇದು ಕಡಿಮೆ ಅಮೌಂಟ್ ಇರುತ್ತೆ. ಯಾವ್ದಾದ್ರು ಈಗ ಮಾರ್ಚ್ ಎಂಡ್ ಅಲ್ಲಿ ಬ್ಯಾಂಕ್ನವರು ಒಂದು ಡೆಬಿಟ್ ಕಾರ್ಡ್ ಏನಾರ ಒಂದು ಕಾರ್ಡ್ ಮತ್ತೆ ಒಂದು ಇಯರ್ಲಿ ಮೇಂಟೆನೆನ್ಸ್ ಏನಾದ್ರು ದುಡ್ಡನ್ನು ಕೂಡ ಕಟ್ ಮಾಡಿರ್ತಾರೆ. ನೀವು ಕನ್ಫ್ಯೂಸ್ ಆಗಿರ್ತೀರ. ಆ ಒಂದು ಬಂದಂತ ಅಕ್ಕಿಯ ದುಡ್ಡು ಬಂದಂತದ್ದು ಇಲ್ಲಿ ಒಂದು ಡೆಬಿಟ್ ಮುಖಾಂತರ ಬೇರೆ ಎಲ್ಲಾದ್ರೂ ಮೈನಸ್ ಆಗಿರುತ್ತೆ. ಬ್ಯಾಂಕ್ ಅಲ್ಲಿ ಹೋಗಿ ಪಾಸ್ಬುಕ್ ಅಲ್ಲಿ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ತಾವು ಬಂದಿರುತ್ತೆ. ತಾವು ಈ ಒಂದು ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಡ್ ಅಲ್ಲಿ ಮೇಲೆ ಇರ್ತಕ್ಕಂಥ ಒಂದು ಮುಖ್ಯಸ್ಥರಿಗೆ ದುಡ್ಡು ಬರ್ಲಿಲ್ಲಪ್ಪ ಅಂದ್ರೆ ಸೆಕೆಂಡ್ ಅಂದ್ರೆ ನಿಮ್ಮ ಮನೆಯಲ್ಲಿ ಸೆಕೆಂಡ್ ಮುಖ್ಯಸ್ಥರು ಯಾರು ಇರ್ತಾರೆ. ಈಗ ಒಂದು ಗಂಡನ ಹೆಸರಲ್ಲಿ ಬರ್ಲಿಲ್ಲಪ್ಪ ಅಂದ್ರೆ ಸೆಕೆಂಡ್ ಹೆಂಡತಿ ಹೆಸರಲ್ಲಿ ಬರುತ್ತೆ. ಸೆಕೆಂಡ್ ಮುಖ್ಯಸ್ಥೆ ಅವ್ರು ಇರ್ತಾರಲ್ಲ ಮನೆಯಲ್ಲಿ, ಅವ್ರ ಹೆಸರಲ್ಲಿ ಬಂದಿರುತ್ತೆ. ಅವ್ರ ಅಕೌಂಟ್ ಅನ್ನು ಚೆಕ್ ಮಾಡ್ಕೋಬೇಕು. ಮತ್ತೆ ಈಗ ಒಂದು ಇಯರ್ ಎಂಡ್ ಇರೋದ್ರಿಂದ ಬಹಳಷ್ಟು ಬ್ಯಾಂಕ್ ಅಲ್ಲಿ ಇಯರ್ ಎಂಡ್ ಒಂದು ಮೇಂಟೆನೆನ್ಸ್ ಚಾರ್ಜ್ ಮತ್ತೆ ಒಂದು ಡೆಬಿಟ್ ಕಾರ್ಡ್ ಚಾರ್ಜ್ ಏನೇನೋ ಒಂದು ಚಾರ್ಜ್ ಗಳನ್ನ ಕಟ್ ಮಾಡಿರ್ತಾರೆ ಅವರು. 200 ಹೀಗೆ ಅದನ್ನು ಕೂಡ ತಾವು ಒಂದು ಪರಿಶೀಲನೆ ಮಾಡ್ಕೋಬೇಕು. ಒಂದು ಏನಪ್ಪಾ ಅಂದ್ರೆ ಪಾಸ್ಬುಕ್ ಅನ್ನ ತೆಗೆದುಕೊಂಡು ಹೋಗಿ ಇವೆಲ್ಲವೂ ಮಂತ್ ಯಾರು ಕೂಡ ಈ ಒಂದು ದುಡ್ಡು ಬಂದಿಲ್ಲ ಅಂತ ಯಾರು ಏನು ಪ್ಯಾನಿಕ್ ಆಗೋದು ಬೇಡ. ಏನೋ ಒಂದು ತಾವು ಏನೋ ಒಂದು ಅಲ್ಲಿ ಚೆಕ್ ಮಾಡೋದು ಇಲ್ಲಿ ಚೆಕ್ ಮಾಡೋದು ಏನು ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲಿ ಹೋಗಿ ಏನು ಚೆಕ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಒಂದು ಕೊಟ್ಟಂತ ವೆಬ್ಸೈಟ್ಗೆ ಹೋಗಿ ಆರಾಮಾಗಿ ಕೂತ್ಕೊಂಡು ನೀವು
ನಿಮಗ್ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ನೀವು ಯಾರಾದ್ರೂ ಸ್ವಲ್ಪ ಗುರ್ತಿರೋರಿಗೆ ನಿಮ್ಮ ಮೊಬೈಲ್ ನಲ್ಲಿ ನಿಮ್ಮ ಒಂದು ರಿಲೇಷನ್ ಅಲ್ಲಿ ಯಾರಾದ್ರೂ ಗುರ್ತಿದ್ದವರಿಗೆ ಅಲ್ಲೇ ಚೆಕ್ ಮಾಡ್ಲಿಕ್ಕೆ ಹೇಳಿ ನೀವು. ಯಾಕಂದ್ರೆ ಇವರು ಸರ್ಕಾರದವ್ರು 5 kg ಹಾಕೋದೇ 170 ರೂಪಾಯಿ. ನೀವು ಒಂದು 100 ರೂಪಾಯಿ ಕೊಟ್ಟು ಕಿಸಿಂದ ಮತ್ತೆ ಹೋಗಿ ಎಲ್ಲರೂ ಇಂಟರ್ನೆಟ್ ನಾಗ ಹೋಗಿ ಚೆಕ್ ಮಾಡೋದು, ಅದನ್ನು ಈ ರೀತಿ ಮಾಡಬೇಡಿ. ಗೃಹಲಕ್ಷ್ಮಿದು ಕೂಡ ಹಣ ಎಲ್ಲವೂ ಕೂಡ ಬರುತ್ತೆ. ಈಗ ಒಂದು ಅಮೌಂಟ್ ಬಂದಿಲ್ಲಪ್ಪ ಅಂದ್ರೆ ಫಸ್ಟ್ ಹಿಡಿದು ಬಂದಿಲ್ಲ ಅಂದ್ರೆ ಅವ್ರ ಏನದಲ್ಲ ಈ ಒಂದು ಇನ್ನೊಮ್ಮೆ ಅಪ್ಲೈ ಅನ್ನು ಮಾಡ್ಬೇಕು. ಇನ್ನೊಮ್ಮೆ ಒಂದು ಕಾರ್ಡ್ ಅನ್ನ ಒಯ್ದು ಎಲ್ಲವೂ ಕೂಡ ಒಂದು ರೂಲ್ಸ್ ಪ್ರಕಾರ ಅಪ್ಲೈ ಅನ್ನು ಮಾಡಿ ಅವಾಗ ನೆಕ್ಸ್ಟ್ ಮಂತ್ ಇಂದ ಅವರು ಒಂದು ದುಡ್ಡನ್ನು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈಗ ಒಂದು ಇಲ್ಲಿವರೆಗೂ 4-5 ಕಂತುಗಳು ಬಂದಿದಾವೆ, ಮುಂದಿನ ಒಂದ್ 2-3 ಕಂತುಗಳು ಬಂದಿಲ್ಲ ಅನ್ನೋರು ಏನಿದೆ ಅವ್ರು ಯಾರು ಏನು ಘಬರಾಯಿಸ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ದುಡ್ಡು ಬಂದೇ ಬರುತ್ತೆ. ಈ ಒಂದು ಸ್ಕೀಮ್ ಬಂದ್ ಆದ್ರೂ ಕೂಡ ನಿಮ್ಮ ಬಾಕಿ ಇದ್ದಂತ ದುಡ್ಡು ಹಾಕಿದ ಮೇಲೆನೆ ಬಂದ್ ಮಾಡ್ತಾರೆ. ಯಾರು ಕೂಡ ಯಾವದಕ್ಕೂ ಏನು ಎಲ್ಲೂ ದುಡ್ಡು ಕೊಟ್ಟು ಚೆಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ. ಮತ್ತೆ ಈ ಒಂದು ಏನಪ್ಪಾ ಅಂದ್ರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ದುಡ್ಡು ಕೂಡ ಬರುತ್ತೆ, ಎಲ್ಲೂ ಹೋಗೋದಿಲ್ಲ. ಆದ್ರೆ ಒಂದು DBT ಮುಖಾಂತರ ಅವರು ಒಂದೇ ಎಟ್ ಎ ಟೈಮ್ ಅಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಒಂದು ಈ ದುಡ್ಡನ್ನ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಒಂದು ನೀತಿ ಸಂಹಿತೆ ಜಾರಿಯಲ್ಲಿದೆ. ಅದಕ್ಕಾಗಿ ಎಲ್ಲವೂ ಕೂಡ ದುಡ್ಡನ್ನು ಹಾಕ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಹಾಕ್ತಾ ಇದ್ದಾರೆ. ಮತ್ತೆ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿದು 9ನೇ ಕಂತು ಕೂಡ ಬಂದಿದೆ, ಇನ್ನು ಕೆಲವರಿಗೆ 7ನೇ ಕಂತೆ ಬಂದಿಲ್ಲ. ಅದಕ್ಕಾಗಿ ಎಲ್ಲವೂ ಕೂಡ ಬರುತ್ತೆ. ಎಲ್ಲವೂ ಒಂದು ಮಷೀನ್ ನಲ್ಲಿ ಹಿಂಗ 5 ಲಕ್ಷ 10 ಲಕ್ಷ 5 ಲಕ್ಷ 10 ಲಕ್ಷ 1,18,00,000 ಗೃಹಲಕ್ಷ್ಮಿಯರಿದ್ದೀರ ನೀವು. ಟೋಟಲ್ ಆಗಿ ಅಪ್ಲಿಕೇಶನ್ ಹಾಕಿರೋದು 1,28,00,000 ಕರ್ನಾಟಕದಲ್ಲಿ. 1,18,00,000 ಜನಕ್ಕೆ ಒಮ್ಮೆಲೆ ಈ ಒಂದು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಕ್ ಆಗೋದಿಲ್ಲ. ಬ್ಯಾಂಕ್ ಲಿಮಿಟ್ ಇರುತ್ತೆ. ಡೈಲಿ 5 ಲಕ್ಷ 2 ಲಕ್ಷ ಜನಕ್ಕೆ ದುಡ್ಡನ್ನ ಹಾಕ್ತಾ ಹೋಗ್ತಾರೆ. ಅದಕ್ಕಾಗಿ ಯಾರು ಘಬರಾಯಿಸೋದಂತಿಲ್ಲ. ನಿಮ್ಗೆ ಒಂದೂ ದುಡ್ಡು ಬಂದಿಲ್ಲ ಅಂದ್ರೆ ತಾವು ಹೋಗಿ ಏನು ಒಂದು ಅಪ್ಲಿಕೇಶನ್ ಅನ್ನ ಏನಾದ್ರು ರಾಂಗ್ ಇದೆಯಾ ಏನಿದೆ ಎಲ್ಲ ಚೆಕ್ ಮಾಡ್ಕೊಂಡು ಅವ್ರೇನಿದೆ ಸ್ವಲ್ಪ ಒಂದು ಆಫೀಸಿಗೆ ಎಲ್ಲಿ ಹೋಗ್ಬೇಕು ಎಲ್ಲ ಅಡ್ಡಾಡಿ ಒಂದು ಇನ್ನೊಮ್ಮೆ ಅಪ್ಲಿಕೇಶನ್ ಹಾಕಿ ಮಾಡ್ಕೋಬೇಕು. ಆದ್ರೆ ಒಂದ್ 4-5 ಕಂತುಗಳು ಬಂದಿದ್ದಾವೆ ನಿಮ್ಗೆ ಅಂದ್ಮೇಲೆ ನಿಮ್ಮ ದುಡ್ಡು ಉಳಿದಿದ್ದ ದುಡ್ಡು ಯಾಕಡೆ ಹೋಗೋದಿಲ್ಲ. ತಾವೇನು ಗಬರಾಯಿಸೋ ಜरूरत ಇಲ್ಲ. ಹಾಗೆ ಏನೇ ಅಪ್ಡೇಟ್ ಬಂದ್ರು ನಾವು ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಹಾಗೆ ನೋಡ್ತಾ ಇರಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನ ಮರಿಬೇಡಿ. ಮತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂತ ಎಲ್ಲ ಗೃಹಲಕ್ಷ್ಮಿಯರಿಗೂ ಎಲ್ಲರಿಗೂ ಎಲ್ಲ ಯೋಜನೆ ಫಲಾನುಭವಿಗಳಿಗೂ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮತ್ತೆ ಸಿಗೋಣ ಹೀಗೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಇವೆಲ್ಲ ಯೋಜನೆಗಳದ್ದು ಅಪ್ಡೇಟ್ಗಳು ಇಮ್ಮಿಡಿಯೇಟ್ ಆಗಿ ನಿಮಗೆ ಸಿಗ್ತವೆ ಈ ಒಂದು ಚಾನೆಲ್ ನಲ್ಲಿ. ಮತ್ತೆ ಸಿಗೋಣ ಮುಂದಿನ ಅಪ್ಡೇಟ್, ಮುಂದೆ ಮತ್ತೆ ಸಿಹಿ ಸುದ್ದಿ ತಗೊಂಡು ಬರ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಬೇವು ಬೆಲ್ಲ ತಿಂದು ಆರಾಮಾಗಿರ್ರಿ. ದುಡ್ಡು ಎಕಡೆ ಹೋಗುದಿಲ್ಲ. ನಿಮ್ದು ಗೃಹಲಕ್ಷ್ಮಿ ದುಡ್ಡು ಬರುತ್ತೆ, ಅನ್ನಭಾಗ್ಯ ದುಡ್ಡು ಬರುತ್ತೆ. ಎಲ್ಲರಿಗೂ ನಮಸ್ಕಾರ, ಶುಭವಾಗಲಿ.